ನೀವೇ ನನ್ನ ದೇವ್ರಮ್ಮ. ಬರ್ತೀನಮ್ಮ. ಹತ್ರಿ ಬೇಗ ಹತ್ರಿ. ಆಯ್ತು, ಒಳ್ಳೇದಾಗಿ. ಆಯ್ತು, ಬರ್ತೀನಿ. नड़ जय श्री राम, जय श्री राम, जय श्री राम. ಯಾವತ್ತೂ ನಿಮ್ಮನ್ನ ಕೈ ಬಿಡುವುದಿಲ್ಲ. ನಿಮ್ಮನ್ನೆಲ್ಲ ಈ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಾಗಲಿ, ತಂದೆ ತಾಯಿರಾಗಲಿ, ಅಕ್ಕ ತಂಗಿದಿರಾಗಲಿ, ನಿಮ್ಮ ಸಾವು ದೂರ ಹೋಗ್ಬೇಕು. ಯಾಕಂದ್ರೆ ಎಲ್ಲರಿಗೂ ಅವ್ರ ತಾಯಿಗಳಿಂದ ಮಕ್ಕಳಿಂದ ಹೌದಲ್ವಾ, ಅವ್ರು ಯಾವತ್ತೂ ಆ ಸಾವು ಅನ್ನೋದು ದೂರ ಹೋಗ್ಬೇಕು, ಹತ್ರ ಬರಬಾರ್ದು. ಅದಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ರಾಯರನ್ನು ನಂಬಿ ನೀವೆಲ್ಲರೂ ಪಾದಯಾತ್ರೆ ಅತಿ ಸುಗಮ ಸರಳವಾಗಿ ಹೋಗಿ ಸಾಗಿನ ನಾವು ರಾಮನಲ್ಲಿ ಎಲ್ಲ ಜನತೆಯಿಂದ ನಾವು ಅಗದಿ ಅತಿ ವಿನಮ್ರತೆಯಿಂದ ನಾವು ಅಗದಿ ಬಾಳಗಿರಿಂದ ಬೇಡ್ಕೊತೀವಿ. ಲೋಕ ಕಲ್ಯಾಣಕ್ಕಾಗಿ ಅದಕ್ಕಾಗಿ ನಮ್ಗೆ ರಾಯರ ತರ ನಾವು ರಾಯರಿಗೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಹೇಗೆ ಪವನ ಆಗುತ್ತೆ, ಹೇಗೆ ಅನುಗ್ರಹ ಆಗುತ್ತೆ ಅನ್ನೋದು ತಿಳಿಸ್ಕೊಡ್ತಾ ಇದ್ದಾರೆ. ವಿಡಿಯೋ ಮುಖಾಂತರದಲ್ಲಿ ಎಷ್ಟು ವ್ರತ ಮಾಡಿದರೆ ಎಷ್ಟು ದೀಪಗಳನ್ನ ಖರೀದಿ ಮಾಡೋಕ್ಕಾಗುತ್ತೆ ಅಂತ ತಿಳಿಸ್ಕೊಡ್ತಾರೆ. ದೀಪ ನೀವು ಅಂದುಕೊಂಡಿದ್ದ ಕೆಲಸ ಎಲ್ಲ ಯಶಸ್ವಿ ಆಗ್ಲಿ. ನಿಮ್ಮ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ಆ ಪ್ರೀತಿಗೆ ಸದಾಕಾಲ ಚಿರಋಣಿ ಆಗಿರುತ್ತೇನೆ. ಆಯ್ತಾ? ನೀವು ಅಷ್ಟು ಪ್ರೀತಿ ತೋರಿಸಿ ನನಗೆ ಹೊಟ್ಟೆ ತುಂಬಾ ಊಟ ಮಾಡಿಸಿದ್ದೀರಾ. ನೀವು ಊಟ ಕೊಟ್ಟಂತ ಸಂದರ್ಭದಲ್ಲಿ ಅಮ್ಮ ನೀವು ಊಟ ಕೊಟ್ಟಿದ್ದೀರಾ, ನನಗೆ ಅದು ಬಹಳ ಖುಷಿ ಆಗೈತಿ. ಹೊಟ್ಟೆ ತುಂಬಾ ಊಟ ಕೊಟ್ಟಿದ್ದೀರಾ, ಹೌದಲ್ವಾ? ನಿಜವಾಗ್ಲೂ ನನ್ನ ಸ್ವಂತ ತಾಯಿನೇ ನನ್ನ ಹತ್ರ ಬಂದು ಊಟ ಮಾಡಿಸೋಷ್ಟು ಖುಷಿ ಆಯ್ತು. ನಿಮಗೆ ಸದಾಕಾಲ ನಾನು ಚಿರಋಣಿ ಆಗಿರ್ತೀನಿ ತಾಯಿ. ಓಕೆನಮ್ಮ? ಹೊರಡಿ ಮತ್ತೆ ಬರ್ತಾ ಇರ್ತೀರಾ. ಈ ಸಲ ನಿಮ್ಮ ಪವಾಡದ ಮುಖಾಂತರ ಬರ್ತೀರಾ. ನಾನು ಹೇಳ್ತಾ ಇರೋದು ಒಂದೇ, ನಿಮ್ಮ ಪವಾಡದ ಮುಖಾಂತರದಲ್ಲಿ ನನ್ನ ಒಟ್ಟಿಗೆ ಬರ್ತೀರಾ. ಇದು ಬರ್ತಾ ಇರೋದು ಸುಮಾರು ನೀವು 8-9 ಸಲ ಆಗಿದೆ. ಅದ್ರ ಬಗ್ಗೆ ಎಷ್ಟೇ ಹೇಳಿ ವರ್ಣಿಸಿದ್ರು ಅದು ಕಮ್ಮಿನೇ. ಆಯ್ತಾ? ಒಂದ್ಸತಿ ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಗುರು ರಾಘವೇಂದ್ರ ಸ್ವಾಮಿಯವರು ಕಾಪಾಡ್ಲಿ, ಶ್ರೀರಾಮಚಂದ್ರ ಕಾಪಾಡ್ಲಿ ಅಂತೇಳಿ ಭಗವಂತನ ಪಾದ ಹಿಡಿದು ನಾನು ಕೇಳ್ಕೊಂತ ಇದ್ದೀನಿ.
ಮತ್ತೆ ರಿಟರ್ನ್ ನೀವು ಬರ್ಬೇಕು. ಬರ್ತೀರಮ್ಮ? ನಿಮ್ ಪವಾಡಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಾನು ಮಾತು ಕೊಡ್ತಾ ಇದ್ದೀನಿ, ನಿಮ್ಮ ಊರಿಗೂ ನಾನು ಬರ್ತೀನಿ. ನಿಮ್ಮ ಊರಿಗೂ ನಾನು ಬಂದೇ ಬರ್ತೀನಿ. ಸ್ವಲ್ಪ ತಾಳ್ಮೆ ಇರ್ಲಿ ಅಷ್ಟೇ. ನಾನು ತಾಳ್ಮೆಯಿಂದ 2 ವರ್ಷ 3 ವರ್ಷ 4 ವರ್ಷ ಆಯ್ತು ನಾನು ಹುಡುಕ್ತಾ ಇದ್ದು. ನಾನು ಇವತ್ತು 8 ಸಲ ಸಿಕ್ಕಿದ್ದೀನಿ ಅಂತ ಹೇಳಿದ್ರೆ ನನಗೆ ಒಂಥರ ಖುಷಿ ಆಗ್ತಾ ಇದೆ. ಈ ಪುಣ್ಯ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದೀನಿ, ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ಆಯ್ತಾ? ಹಸು ಹಸು ಅಂತ ಕೇಳಿದ್ರೆ ಹೊಟ್ಟೆ ತುಂಬಾ ಊಟ ಮಾಡಿಸಿದ್ರಲ್ಲಮ್ಮ ನೀವು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಬನ್ನಿ ಒಳ್ಳೇದಾಗ್ಲಿ. ಆಯ್ತು, ಹುಷಾರಾಗಿ ಹೋಗ್ಬನ್ರಿ, ಹುಷಾರಾಗಿ ಹೋಗ್ಬನ್ರಿ, ಹುಷಾರಾಗಿ ಹೋಗ್ಬನ್ರಿ. ಆಯ್ತು, ಹುಷಾರಾಗಿ. ಬನ್ನಿ ಈ ಕಡೆ ಅದು ಹೋಗ್ರಿ, ಹಿಂಗೆ ಹಂಗ ಬನ್ನಿ. ಆ ಕಡೆ ಬರ್ಬೇಕು, ಹಂಗ ಬನ್ನಿ. ಹುಷಾರಾಗಿ ಹೋಗ್ರಿ ಅಮ್ಮ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ ಅಮ್ಮ, ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಮಳೆ ಬರ್ತಾ ಇದೆ, ಹುಷಾರಾಗಿ. ಮಳೆ ಬರ್ತದೆ. ಹತ್ರಿ 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 ಅಲ್ಲಿ ಚೇತು ಹುಡ್ಕೋಗ್ರಿ, ಚೇತು ಹುಡ್ಕೋಗ್ರಿ, ಅಲ್ಲಿ ಹೋಗಿ ಚೇತುಗೆ ಹೋಗ್ರಿ, ಹೋಗಿ ಹತ್ರಿ. ಅಮ್ಮ ನಿಜವಾಗ್ಲೂ ಅಮ್ಮ ಧನ್ಯವಾದಗಳಮ್ಮ, ನೀವೇ ನನ್ನ ದೇವ್ರಮ್ಮ. ಬರ್ತೀನಮ್ಮ. ಹತ್ತು ಮಿನಿಟ್ ಹತ್ರಿ ಬೇಗ ಹತ್ರಿ. ಆಯ್ತು, ಒಳ್ಳೇದಾಗಲಿ. ಆಯ್ತು, ಬರ್ತೀನಿ. ಆಯ್ತು, ನಡ್ರಿ. ನಿಧಾನ ಹೋಗು, ಸರಿಯಾಗಿ ಹೋಗು. ನಿಧಾನ ಹೋಗು. ಕತ್ತಲ ಹೋಗ್ಬೇಡ, ಕತ್ತಲ ಹೋಗ್ಬೇಡ. ನಡ್ರಿ.
ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ನೋಡೋರು ಯಾರಂತಾನೆ ಗೊತ್ತಿಲ್ಲ. ನೋಡಿ ಪಾಪ ತಾಯಿಂದಿರು ಪ್ರೀತಿ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಮೈ ಎಲ್ಲ ರೋಮಾಂಚನ ಆಗುತ್ತೆ. ಬಂದು 4 ದಿವಸ ಇದ್ದು ಹೊಟ್ಟೆ ತುಂಬಾ ಊಟ ಮಾಡಿ, ಮಗನಿಗೆ ಹೊಟ್ಟೆ ತುಂಬಾ ಊಟ ಮಾಡಿಸಿದ್ರು. ಏನ್ ಹೇಳಿ ವರ್ಣಿಸ್ಬೇಕಮ್ಮ ನಿಮ್ಮೆಲ್ಲರಿಗೂ. ಖಂಡಿತ ನನಗೆ ಮಾತುಗಳು ಬರ್ತಾ ಇಲ್ಲ. ಸುರಕ್ಷಿತವಾಗಿ ಕ್ಷೇಮವಾಗಿ ನಿಮ್ಮ ಊರನ್ನು ತಲುಪ್ರಿ ನೀವು. ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಇಲ್ಲಿ ನಾನು ರಾಯರಲ್ಲ, ನಾನು ನಿಮಗೆ ಒಬ್ಬ ಸಾಧಾರಣವಾದ ರಾಯರ ಭಕ್ತ. ದಯವಿಟ್ಟು ನಿಮಗೆ ಪವಾಡ ಆಯ್ತು ಅಂದ್ರೆ ಮಂತ್ರಾಲಯಕ್ಕೆ ಹೋಗಿ ಬನ್ರಿ, ಇನ್ನೂ ಹೆಚ್ಚಿನ ರೀತಿಗೆ ನಿಮ್ಗೆ ಅನುಗ್ರಹ ಆಗುತ್ತೆ. ನನ್ನ ಹತ್ರ ಬರ್ತಾ ಇರೋದು 8 ಸತಿ ಆಯ್ತು. 8 ಸತಿ ಬರ್ತಾ ಇದ್ರ. ಒಂದು ಅವಾಗಲೇ ಹೇಳಿದೀನಿ, 8 ಸತಿ ಅಂದ್ರೆ 1 ಸತಿ ಬಂದ್ರೆ 30-35 ಸಾವಿರ ರೂಪಾಯಿ ಖರ್ಚಾಗ್ತಾ ಇದೆ. ಅಂದ್ರೆ ಎಷ್ಟು ಅಮೌಂಟ್ ಖರ್ಚಾಗ್ತಾ ಇದೆ ಅಮ್ಮ. ಮಗನ್ ನೋಡಕಂತೇಳಿ ನೀವು ಅಷ್ಟು ದೂರದಿಂದ ಬಂದು ಇಷ್ಟೆಲ್ಲ ಹೊಟ್ಟೆ ತುಂಬಾ ಊಟ ಮಾಡಿಸ್ತಾ ಇದ್ದೀರಾ. ನಿಜವಾಗ್ಲೂ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದಿದ್ದೀರಾ, ಏನೇ ಹೇಳಕ್ ಮಾತಿಲ್ಲಮ್ಮ ನನಗೆ. ಒಟ್ಟಿನಲ್ಲಿ ಒಳ್ಳೇದಾಗ್ಲಿ. ರಾಯರಿದ್ದಾರೆ. ಜೈ ಶ್ರೀರಾಮ್.